ನಾನಿವತ್ತು ಫ್ಲಿಪ್ಕಾರ್ಟಿಂದ ಆಯಿಲ್ ಡಿಸ್ಪೆನ್ಸರು ಮತ್ತು ಫ್ರಿಜ್ ಕಂಟೈನರ್ಸ್ ಆರ್ಡ್ರ್ ಮಾಡಿದ್ದೆ. ಅದರಲ್ಲಿ ಅನ್ಬಾಕ್ಸ್ ಮಾಡಿ ನೋಡ್ತಿದ್ದೀನಿ ಹೇಗಿದ್ದಾವೆ ಅಂತ. 6 ಪೀಸಸ್ ಆರ್ಡರ್ ಮಾಡಿದ್ದೆ ನಾನು. ಇದರೊಳಗಡೆ ಈ ಥರ ಹಾಕಿ ಸ್ಟೋರೇಜ್ ಮಾಡೋದು. ಈ ಥರ ಸ್ಟೋರೇಜ್ ಮಾಡೋದ್ರಿಂದ ಹಣ್ಣು ತರಕಾರಿ ಎಲ್ಲ ಕೊಳೆಯೋದಿಲ್ಲ, ನೀರೆಲ್ಲ ಆ ಪ್ಲೇಟಿಂದ ಕೆಳಗಡೆ ಹೋಗಿ ಸ್ಟೋರ್ ಆಗಿರುತ್ತೆ. ಅದರಿಂದ ತುಂಬ ದಿನ ಇಡ್ಬೋದು. ನಾನು 1.5 ಲೀಟರ್ದು ಫ್ರಿಜ್ ಕಂಟೈನರ್ ಆರ್ಡ್ರ್ ಮಾಡಿದ್ದೆ, ಬಟ್ ನನಗೆ ತುಂಬ ಚಿಕ್ಕದಂತ ಅನ್ನಿಸ್ತು. ನಾನು 1 kg ಸ್ಟೋರ್ ಮಾಡ್ತೀನಿ ಅಂದರೆ ನಾನು 2.5 ತೊಗೋಬೇಕು. ಹಂಗಿದ್ರೆ 1 kg ಸ್ಟೋರ್ ಮಾಡ್ಬೋದು. ನೆಕ್ಸ್ಟು ಆಯಿಲ್ ಡಿಸ್ಪೆನ್ಸರ್ನ ಆರ್ಡ್ರ್ ಮಾಡಿದ್ನಲ್ಲ, ಅದನ್ನು ಚೆಕ್ ಮಾಡ್ತಾಯಿದ್ದೀನಿ. ಇದನ್ನು ಫ್ರಿಜ್ ಕಂಟೈನರು ಪ್ಲಾಸ್ಟಿಕ್ಕು, ಬಟ್ ಆಯಿಲ್ ಕಂಟೈನರ್ಸು ಗ್ಲಾಸ್ದು, ಬಟ್ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ನಾನು 500 mlದು ಆರ್ಡ್ರ್ ಮಾಡಿದ್ದೆ. ಇದರಲ್ಲಿ ನಂಗೆ ಕಾಂಪ್ಲಿಮೆಂಟರಿಯಾಗಿ ಪೆಪ್ಪರ್ ಮತ್ತು ಸಾಲ್ಟ್ ಬಾಟಲ್ಸ್ ಕೊಟ್ಟಿದ್ದಾರೆ, ಮತ್ತು ಆಯಿಲ್ ಸ್ಪ್ರೆಡ್ ಮಾಡೋ ಬ್ರಷಸ್ ಕೊಟ್ಟಿದ್ದಾರೆ, ಮತ್ತು ಫಿಲ್ಟರ್ದು ಕೊಟ್ಟಿದ್ದಾರೆ. ನಿಮಗೆ ತೋರಿಸ್ತೀನಿ ನೋಡಿ. ಈಗ ನಾನು ಇದು ಲಾಲ್ಕೆ ಮತ್ತು ಇದೆರಡು ಪೆಪ್ಪರ್ ಆ್ಯಂಡ್ ಸಾಲ್ಟ್ ಬಾಟಲ್ಸು ಮತ್ತು 2 ಆಯಿಲ್ ಬ್ರಷಸ್ ಕೊಟ್ಟಿದ್ದಾರೆ. ನನಗೆ ಇದು 4 ಐಟಮು, ಇದು ಫುಲ್ ಆಯಿಲ್ ಡಿಸ್ಪೆನ್ಸರ್ ಕಾಂಬೋ ನಂಗೆ ತುಂಬ ಇಷ್ಟ ಆಯಿತು. ಇದು ಫ್ರಿಜ್ ಕಂಟೈನರು ಮತ್ತು ಆಯಿಲ್ ಡಿಸ್ಪೆನ್ಸರ್ ಕಾಂಬೋ ಸೆಟ್ ಎಲ್ಲ ಸೇರಿ ನನಗೆ 505 ರೂಪೀಸ್ ಆಯಿತು. ನನಗೇನು ಅಫೋರ್ಡಬಲ್ ಪ್ರೈಸ್ ಅಂತ ಅನ್ನಿಸ್ತು. ನಿಮಗೂ ಇಷ್ಟ ಆದರೆ ಫ್ಲಿಪ್ಕಾರ್ಟಲ್ಲಿ ಹೋಗಿ ಚೆಕ್ ಮಾಡಿ ಬೈ ಮಾಡಿ. ನನಗೆ ತುಂಬ ಇಷ್ಟ ಆಯಿತು. ಫ್ರಿಜ್ ಕಂಟೈನರು ಸ್ವಲ್ಪ ಚಿಕ್ಕದಂತ ಅನ್ನಿಸ್ತು, ಬಟ್ ಓಕೆ, ನೀವು ಯಾವ ಥರ ಸ್ಟೋರೇಜ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.